ಮಾನಸಳಿಗೆ ಮದುವೆಯಾಗಿ 3 ವರ್ಷವಾದರೂ ಮಕ್ಕಳಾಗಿಲ್ಲ. ಗಂಡ ಸುಮೇಶ್ನಿಗೆ ರಾತ್ರಿ ಹೆಂಡತಿ ಜೊತೆ ಮಾಡೋ ಕಬಡ್ಡಿ ಆಟದ ಮೇಲೆ ಇಂಟರೆಸ್ಟ್ ತುಂಬಾ ಕಡಿಮೆ. ಎಷ್ಟೋ ಬಾರಿ ಮಾನಸ ರಾತ್ರಿ ಮಲಗುವಾಗ ತನ್ನ ಮನಸ್ಸಿನ ಚಂಚಲವನ್ನು ತಾಳಲಾರದೆ ಕೈ ಕೆಲಸ ಮಾಡಿಕೊಂಡು ತನ್ನನ್ನ ತಾನು ಸುಖಪಡಿಸಿಕೊಳ್ಳುತ್ತಿದ್ದಳು. ಕೆಲವೊಮ್ಮೆ ಸ್ನಾನ ಮಾಡುವಾಗ ಸಹ ತನ್ನ ಬೆರಳುಗಳನ್ನು ಉಪಯೋಗಿಸಿ ಸಮಾಧಾನ ಹೊಂದುತ್ತಾಳೆ. ತಿಂಗಳಿಗೊಮ್ಮೆ ಅಥವಾ ಅಪರೂಪಕ್ಕೊಮ್ಮೆ ಸುಮೇಶ್ ಮೂಡಿಗೆ ಬಂದು ಮಾನಸಳನ್ನು ಸುಖಪಡಿಸುತ್ತಾನಾದರೂ ಅದು ಕೂಡ ಆಗಿ ಸುಮ್ಮನೆ ಬಿದ್ದುಕೊಳ್ಳುತ್ತಾನೆ. ಆಗಲೂ ಮಾನಸಳಿಗೆ ಕೈಕೆಲಸವೇ ಪರಿಹಾರ. ಒಂದು ದಿನ ಗಂಡ ಸುಮೇಶ್ ಕೆಲಸದ ಮೇಲೆ 1 ತಿಂಗಳು ಪುಣೆಗೆ ಹೋಗಬೇಕಾಗಿ ಬಂದಿತು. ಸುಮೇಶ್ ಹೇಳಿದ, ಮಾನಸ, ನಾನು ಪುಣೆಯಿಂದ ಬರುವುದು 1 ತಿಂಗಳಾಗುತ್ತೆ. ನೀನು ಅಣ್ಣನ ಮನೆಗೆ ಹೋಗಿ ಇರುತ್ತೀಯಾ ಅಂತ ಕೇಳಿದರು. ನಾನು ಆಯ್ತು ರೀ, ನೀವು ಹೋಗುವಾಗ ನನ್ನನ್ನು ಅಲ್ಲಿ ಡ್ರಾಪ್ ಮಾಡಿಬಿಡಿ ಅನಂತ್ ಹೇಳಿದೆ. ತನ್ನ ಅಣ್ಣ ರವಿಗೆ ಫೋನ್ ಮಾಡಿ ಬರುವ ವಿಷಯ ತಿಳಿಸುತ್ತಾಳೆ. ರವಿ ಮದುವೆಯಾಗದ ಬ್ರಹ್ಮಚಾರಿ, ತಾಯಿ ಊರಿನಲ್ಲಿದ್ದು ತಾನೊಬ್ಬನೇ ಬೆಂಗಳೂರಿನಲ್ಲಿ ಡಬಲ್ ಬೆಡ್ರೂಮ್ ಇರುವ ಮನೆಯಲ್ಲಿ ವಾಸವಿದ್ದಾನೆ. ತಂಗಿ ಬರುವ ವಿಷಯ ತಿಳಿದು ಆಫೀಸಿನಿಂದ ಬೇಗ ಬರುತ್ತಾನೆ. ಹೊರಗೆ ಆಟೋ ಸದ್ದು ಕೇಳಿ ಬಾಗಿಲು ತೆಗೆಯುತ್ತಾನೆ. ನನ್ನನ್ನು ನೋಡಿದ ತಕ್ಷಣ ಖುಷಿಯಿಂದ, ಬಾರೆ ಮಾನಸ ಭಾವ ಎಲ್ಲಿ ಅಂತ ಕೇಳಿದ. ನಾನು, ಅಣ್ಣ ಅವರು ಹೋಗಲಿ ಬಿಡು, ಬಸ್ಸಿಗೆ ಲೇಟ್ ಆಗಿದೆ ಅಂತಂದೆ. ಆಗ ನನ್ನ ಗಂಡ ಹೇಳಿದ, ರವಿ, ನಾನು ಕೆಲಸಕ್ಕಾಗಿ ಪುಣೆಗೆ ಹೋಗುತ್ತಿದ್ದೇನೆ. ನಾನು ವಾಪಸ್ ಬರಲು 1 ತಿಂಗಳಾಗುತ್ತದೆ. ಅದರಿಂದ ಮನೆಯಲ್ಲಿ ಇವಳು ಒಬ್ಬಳೇ ಆಗುತ್ತಾಳೆ. ಹಾಗಾಗಿ ಇವಳನ್ನ ತವರು ಮನೆಗೆ ಕಳಿಸೋಣ ಅಂದ್ರೆ ಅವಳು ಇಲ್ಲ, ನಾನು ಅಣ್ಣನ ಹತ್ರ ಇರ್ತೀನಿ ಅಂತ ಹಠ ಮಾಡ್ತಾ ಇದ್ದಾಳೆ. ಅದಕ್ಕೆ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನಿಮ್ಮ ಹತ್ರ ಇರ್ಬೋದಾ ಅಂತ ಕೇಳಿದರು. ಅದಕ್ಕೆ ರವಿ, ಅಯ್ಯೋ ಅದಕ್ಕೇನಂತೆ ಬಾವ, ನೀವು ಆರಾಮಾಗಿ ಹೋಗಿ ಬನ್ನಿ, ಇವಳಿಗೆ ಎಷ್ಟು ದಿನ ಅನ್ಸಿದ್ರೆ ಅಷ್ಟು ದಿನ ಇಲ್ಲಿ ಇರ್ಲಿ ಅಂತ ಹೇಳಿದ. ಇದನ್ನ ಕೇಳಿದ ನನ್ನ ಗಂಡ ಖುಷಿಯಿಂದ ಪುಣೆಗೆ ಹೋದರು. ಆಮೇಲೆ ರವಿ ಹೇಳಿದ, ಬಾರೆ ಮನು ಒಳಗೆ ಎನ್ನುತ್ತಾ ತಂಗಿಯ ಕೈಲಿದ್ದ ಲಗೇಜ್ ಅನ್ನು ತೆಗೆದುಕೊಂಡು ರೂಮಿನಲ್ಲಿ ಇಡುತ್ತಾನೆ. ಅಣ್ಣ ತಂಗಿ ಊಟ ಮಾಡಿ ತಮ್ಮ ರೂಮಿಗೆ ಮಲಗಲು ಹೋಗುತ್ತಾರೆ. ರವಿಯ ರೂಮಲ್ಲಿ ಎಷ್ಟೊತ್ತಾದರೂ ಲೈಟ್ ಉರಿಯುತ್ತಿರುವುದನ್ನು ಮಾನಸ ಗಮನಿಸುತ್ತಾಳೆ. ಬೆಳಿಗ್ಗೆ ರವಿ ಸ್ನಾನಕ್ಕೆ ಹೋಗುವ ವೇಳೆ ಸುಮೇಶ್ ರವಿಯ ಮೊಬೈಲಿಗೆ ಕಾಲ್ ಮಾಡುತ್ತಾನೆ. ತಗೊಳೆ ಮನು, ಬಾವ ಫೋನ್ ಮಾಡವ್ರೆ ಎಂದು ತಂಗಿಯ ಕೈಗೆ ಫೋನ್ ಕೊಟ್ಟು ರವಿ ಸ್ನಾನಕ್ಕೆ ಹೋಗುತ್ತಾನೆ. ಮನು ಗಂಡನ ಜೊತೆ ಮಾತನಾಡುತ್ತಾ ರೂಮಿಗೆ ಹೋಗಿ 5 ನಿಮಿಷ ಮಾತನಾಡಿ ತನ್ನ ಅಣ್ಣನ ಮೊಬೈಲ್ನಲ್ಲಿ ತನ್ನ ಫೋಟೋಗಳೇ ತುಂಬಿರುವುದನ್ನು ಕಂಡು ಆಶ್ಚರ್ಯಪಡುತ್ತಾಳೆ. ಆಮೇಲೆ ಸುಮ್ಮನೆ ಬ್ರೌಸರ್ ಓಪನ್ ಮಾಡುತ್ತಾಳೆ. ಆಗ ರಾತ್ರಿ ಪೂರ ಅಣ್ಣ ಆ ತರಹದ ಸ್ಟೋರಿಗಳನ್ನ ಓದಿರುವುದು ನೋಡುತ್ತಾಳೆ. ಅದರಲ್ಲೂ ಅವನು ಓದಿರುವುದು ಬರೀ ಅಣ್ಣ ತಂಗಿಯರ ಕತೆಗಳೇ ಎಂದು ತಿಳಿದು ಸುಮ್ಮನೆ ಎಲ್ಲವನ್ನೂ ಕ್ಲೋಸ್ ಮಾಡಿ ಮೊಬೈಲ್ ವಾಪಸ್ ಕೊಡುತ್ತಾಳೆ. ರವಿ ಆಫೀಸಿಗೆ ಹೋದ ನಂತರ ತನ್ನ ಸ್ನೇಹಿತೆ ದೀಪಾಳಿಗೆ ಫೋನ್ ಮಾಡುತ್ತಾಳೆ. ಮಾನಸ, ಹಲೋ, ಏನ್ ಮಾಡ್ತಿದೀಯೇ ಎಂದು ಕೇಳುತ್ತಾಳೆ. ನಮ್ಮ ಯಜಮಾನ್ರು ಈಗ ಆಫೀಸಿಗೆ ಹೋದರು, ಸ್ವಲ್ಪ ಹೊತ್ತು ಮಲಗೋಣ ಅಂತ ಅನ್ಕೊಂಡೆ ಅಂತ ದೀಪ ಉತ್ತರಿಸುತ್ತಾಳೆ. ಮನು, ಇಷ್ಟೊತ್ತಿನಲ್ಲಿ ಏನೇ ಮಲಗೋದು? ದೀಪ, ನಾಚುತ್ತ, ನೆನ್ನೆ ರಾತ್ರಿ ಪೂರ್ತಿ ನಮ್ಮ ಯಜಮಾನರು ನಿದ್ದೆ ಮಾಡಕ್ಕೆ ಬಿಡ್ಲಿಲ್ಲ ಕಣೆ. ಮನು, ನೀನೇ ಪುಣ್ಯವಂತೆ ಬಿಡಮ್ಮ, ಎಷ್ಟ್ ಸಲ ಆಯ್ತು. ದೀಪ ನಗುತ್ತಾ, ನನ್ ಜೊತೆ 3 ಸಲ ಚೆನ್ನಾಗಿ ಕಬಡ್ಡಿ ಆಡಿದ್ರು ಕಣೆ, ನಿಂದೇನೂ ಇಲ್ವಾ ರಾತ್ರಿ? ಮನು, ಇಲ್ಲ ಕಣೆ, ಅವರು ಪುಣೆಗೆ ಹೋದರು. ನಾನು ಈಗ ಅಣ್ಣನ ಮನೆಯಲ್ಲಿ ಇದ್ದೀನಿ. ಇದ್ರೂ ಕೂಡ ಗೊತ್ತಲ್ಲ, ಏನೂ ಆಗಲ್ಲ. ಅಮಾವಾಸ್ಯೆಗೋ ಹುಣ್ಣಿಮೆಗೋ 1 ಆಟ ಅಷ್ಟೇ, ಅದು 5 ನಿಮಿಷಕ್ಕೆ ಮುಗಿದು ಹೋಗುತ್ತದೆ. ದೀಪ, ಯಾರನ್ನಾದರೂ ಫ್ರೆಂಡ್ ಮಾಡ್ಕೊಳ್ಳೆ, ಯೌವನ ಇರೋವಾಗ ಚೆನ್ನಾಗಿ ಮಜಾ ಮಾಡಬೇಕು. ಮನು, ಇಲ್ಲಪ್ಪ, ಅದೆಲ್ಲ ರಗಳೆ ಯಾಕ್ಬೇಕು, ಸುಮ್ಮನೆ ನನ್ನ ಹಣೆಯಲ್ಲಿ ಬರ್ದಿದ್ದೆ ಇಷ್ಟು. ಇನ್ನೊಂದು ವಿಷಯ ಗೊತ್ತ ಎಂದು ಅಣ್ಣನ ಮೊಬೈಲ್ನಲ್ಲಿ ಬೆಳಿಗ್ಗೆ ಕಂಡ ತನ್ನ ಫೋಟೋಗಳು ಹಾಗೂ ಕತೆಗಳ ಬಗ್ಗೆ ಹೇಳುತ್ತಾಳೆ. ದೀಪ, ಹೌದೇನೆ? ಆಗದ್ರೆ ನಿಮ್ಮ ಅಣ್ಣ ನಿನ್ ಮೇಲೆ ಆಸೆ ಇಟ್ಕೊಂಡವ್ನೆ, ಅವನ ಹತ್ರಾನೇ ಒಂದು ಚಾನ್ಸ್ ನೋಡಿಬಿಡು. ಮನು, ತೂ ಹೋಗೇಲೆ, ಸ್ವಂತ ಅಣ್ಣನ ಹತ್ತಿರ ಟ್ರೈ ಮಾಡು ಅಂತೀಯಾ? ದೀಪ, ಕಣೆ, ನಿಮ್ಮ ಅಣ್ಣ ಆದರೆ ಸೀಕ್ರೆಟ್ ಆಗಿ ಇರುತ್ತೆ, ಯಾರಿಗೂ ಡೌಟ್ ಬರೋಲ್ಲ. ನಿಂಗೆ ನಿಜ ಹೇಳ್ಬೇಕು ಅಂದ್ರೆ ನಾನು ಮೊದಲ ಬಾರಿ ಕಬಡ್ಡಿ ಆಡಿದ್ದು ನನ್ನ ಅಣ್ಣನ ಜೊತೆನೆ. ಮನು ಆಶ್ಚರ್ಯದಿಂದ, ಹೌದಾ? ತೂ ಲೋಫರ್ ಕಣೆ ನೀನು, ನಿಂಗೆ ಸ್ವಲ್ಪಾನು ನಾಚಿಕೆ ಇಲ್ವಾ? ದೀಪ, ನಿಂಗೇನು ಗೊತ್ತು ಕಣೆ, ಅಣ್ಣನ ಹತ್ತಿರ ಕಬಡ್ಡಿ ಆಡೋ ಮಜಾನೇ ಬೇರೆ ಗೊತ್ತಾ? ಮನು, ನಾನ್ ಅದನ್ನೆಲ್ಲ ನನ್ನ ಅಣ್ಣನ ಹತ್ರ ಟ್ರೈ ಮಾಡೋಕೆ ಆಗಲ್ಲಪ್ಪ. ದೀಪ, ಏನು ಆಗಲ್ಲ ಕಣೆ, ಅವನಿಗೂ ನಿನ್ನ ಜೊತೆ ಕಬಡ್ಡಿ ಆಡೋಕೆ ಇಷ್ಟ ಇರಬಹುದು. ಅದರಲ್ಲೂ ಅವನು ಬ್ಯಾಚುಲರ್ ಅಂತ ಹೇಳಿದ್ದೆ ಅಲ್ವಾ, ಪಾಪ ನಿನ್ನ ಮೇಲೆ ಎಷ್ಟೊಂದು ಆಸೆ ಇಟ್ಟಿದಾನೋ ಏನೋ. ಮನು, ಹಾಗಂತೀಯ? ಸರಿ, ಹಾಗಿದ್ರೆ ಯೋಚನೆ ಮಾಡಿ ನೋಡ್ತೀನಿ. ದೀಪ,
ಒಂದ್ಸಲ ಟ್ರೈ ಮಾಡು. ಆಮೇಲೆ ನಾನು ಬೇಡ ಅಂದ್ರು ನೀನ್ ಬಿಡಲ್ಲ ನೋಡು. ಮನು, ಆಯ್ತಮ್ಮ ಆಯ್ತು, ಟ್ರೈ ಮಾಡ್ತೀನಿ. ಮತ್ತೆ ಇನ್ನೇನು ಸಮಾಚಾರ? ದೀಪ, ಏನಿಲ್ಲ ಕಣೆ, ಅವರು ಬಂದ ಮೇಲೆ ಇನ್ನೊಂದು 2 ರೌಂಡ್ ಕಬಡ್ಡಿ ಆಡಿ ಮಲ್ಕೊಳ್ಳೋದು ಅಷ್ಟೇ. ಮನು, ಆಡಮ್ಮ ಆಡು, ನಿಂಗೆ ಒಳ್ಳೆ ಗಂಡ ಸಿಕ್ಕಿದಾನೆ, ಕಬಡ್ಡಿನಾದ್ರೂ ಆಡು ಇಲ್ಲ ಏನಾದ್ರೂ ಮಾಡು. ದೀಪ, ಯಾಕೆ ಕೋಪನ? ಮನು, ನೀನು ನನ್ನ ಜೊತೆ ಇದ್ರೆ ಚೆನ್ನಾಗಿರೋದು, ನಂಗೂ ಸ್ವಲ್ಪ ಟ್ರೈ ಮಾಡೋಕೆ ಧೈರ್ಯ ಇರ್ತಿತ್ತು. ದೀಪ, ಅಯ್ಯೋ ನಂಗೂ ಹೊರಗಡೆ ಸುತ್ತಾಡಬೇಕು ಅಂದ್ರೆ ಇಷ್ಟ ಅಂತ ನಿಂಗೂ ಗೊತ್ತಲ್ವಾ? ಆದ್ರೆ ಏನ್ ಮಾಡ್ಲಿ, ನನ್ ಗಂಡ ನನ್ ಮೇಲೆ ತುಂಬಾ ಡೌಟ್ ಮಾಡ್ತಾರೆ. ಮನು, ಸರಿ ಹಾಗಿದ್ರೆ ನಾನು ನಿನ್ನ ಗಂಡನ ಹತ್ರ ಮಾತಾಡ್ಲಾ? ದೀಪ, ಮಾತಾಡು, ಬಟ್ ನೀನು ನಂಗೆ ಒಂದು ಪ್ರಾಮಿಸ್ ಕೊಟ್ರೆ ಮಾತ್ರ ನಿನ್ ಹತ್ರ ಬರ್ತೀನಿ. ಮನು, ಸರಿ ಆಯಿತು, ಏನದು? ದೀಪ, ನಂಗೂ ನಿನ್ನ ಅಣ್ಣನ ಜೊತೆ ಕಬಡ್ಡಿ ಆಡೋಕೆ ಚಾನ್ಸ್ ಕೊಡ್ತೀಯಾ ಅಂದ್ರೆ ಹೇಳು. ಯಾಕಂದ್ರೆ ದಿನ ಒಂದೇ ಗಂಡನ ಹತ್ರ ಕಬಡ್ಡಿ ಆಡಿ ಬೇಸರ ಆಗಿದೆ. ಮನು, ಏನೇ ನೀನು ಸಹಾಯ ಮಾಡ್ತೀಯಾ ಅಂದ್ರೆ ನಂಗೆ ಸಿಕ್ಕಿರೋ ಹಣ್ಣನ್ನೇ ಕೇಳ್ತೀಯಾ? ದೀಪ, ಅಯ್ಯೋ ಇರಮ್ಮ ಇರು, ಯಾಕೆ ಕೋಪ ಮಾಡ್ಕೋತೀಯಾ? ನಂಗೆ ಜಸ್ಟ್ ಒಂದೇ ಸಾರಿ ಚಾನ್ಸ್ ಕೊಡು ಅಷ್ಟೇ. ಬೇಕಂದ್ರೆ ನಿಮ್ ಇಬ್ರು ಜೊತೆನೂ ನಂಗೆ ಚಾನ್ಸ್ ಕೊಟ್ರೆ ಓಕೆ. ಮನು, ಇಬ್ರುನಾ? ದೀಪ, ಹೌದು ಕಣೆ, ತುಂಬಾ ಚೆನ್ನಾಗಿರುತ್ತೆ. ಮನು, ಸರಿ ಆಯಿತು ಬಿಡು, ಮೊದ್ಲು ನಾನು ಟ್ರೈ ಮಾಡ್ತೀನಿ, ನನ್ನ ಜೊತೆ ಸಕ್ಸಸ್ ಆದ್ರೆ ನಿಂಗೂ ಹೇಳ್ತೀನಿ, ಓಕೆನಾ? ದೀಪ, ಎಸ್ ಎಸ್ ಓಕೆ. ಮನು, ಸರಿ ಆಯಿತು, ನಾನು ನಿಂಗೆ ನಾಳೆ ಕಾಲ್ ಮಾಡ್ತೀನಿ. ನಗುತ್ತಾ ಆಯ್ತು ನೋಡೋಣ, ಟ್ರೈ ಮಾಡ್ತೀನಿ ಬೈ ಎಂದು ಕಾಲ್ ಡಿಸ್ಕನೆಕ್ಟ್ ಮಾಡುತ್ತಾಳೆ. ಆಮೇಲೆ ಮಾನಸ ತನ್ನ ಅಣ್ಣನನ್ನ ನೆನೆಸಿಕೊಂಡು ಏನೇನೋ ಆಲೋಚಿಸುತ್ತಾಳೆ. ಅವನ್ ಜೊತೆ ಹೇಗೆ ಕಬಡ್ಡಿ ಆಡಬೇಕು ಎಂದು ಪ್ಲಾನ್ ಮಾಡುತ್ತಾಳೆ. ಆಮೇಲೆ ತನ್ನ ಮನಸ್ಸಿನ ಚಂಚಲ ತಾಳಲಾರದೆ ಬಾತ್ರೂಮಿಗೆ ಹೋಗಿ ಕೈ ಕೆಲಸ ಮಾಗಿಸಿ ಸ್ನಾನ ಮಾಡಿಕೊಂಡು ಬಂದಳು. ಸ್ವಲ್ಪ ಹೊತ್ತಿನ ನಂತರ ತನ್ನ ಅಣ್ಣನಿಗೆ ಫೋನ್ ಮಾಡುತ್ತಾಳೆ. ರವಿ, ಏನೇ ಮನು? ಮನು, ಏನ್ ಮಾಡ್ತಿದೀಯಾ ಅಣ್ಣ? ರವಿ, ಆಫೀಸ್ನಲ್ಲಿ ಇನ್ನೇನ್ ಮಾಡ್ತಾರೆ ಎಂದು ಆಕಳಿಸುತ್ತಾನೆ. ಮನು, ಯಾಕೋ ಅಣ್ಣ ಆಕಳಿಸುತ್ತಾ ಇದ್ದೀಯಾ, ನಿದ್ದೆ ಬರ್ತಿದೆನಾ? ರವಿ, ಹೌದು ಕಣೆ, ರಾತ್ರಿ ನಿದ್ದೆ ಸರಿಯಾಗಿ ಆಗಿಲ್ಲ ಅದಕ್ಕೆ. ಮನು, ನಿದ್ದೆ ಯಾಕೆ ಬರ್ಲಿಲ್ಲ? ರವಿ, ಈಗೀಗ ನಿದ್ದೆ ಮಾಡ್ಬೇಕಾದ್ರೆ ಏನೋ ವಿಚಿತ್ರ ಕನಸುಗಳು ಬರ್ತಾ ಇದೆ, ಅದರಿಂದ ನಿದ್ದೆ ಆಗ್ತಿಲ್ಲ ನಂದು. ಮನು, ಅಯ್ಯೋ ಹೌದಾ? ಯಾವ ತರ ಕನಸುಗಳು? ರವಿ, ಅದೆಲ್ಲ ನಿನ್ನ ಹತ್ರ ಹೇಳೋಕೆ ಆಗಲ್ಲ ಬಿಡು. ಮನು, ನಾನು ನಿನ್ನ ತಂಗಿ ಅಲ್ವಾ, ಹೇಳು ಪರವಾಗಿಲ್ಲ. ರವಿ, ಹೇಳ್ಬೋದು, ಆದ್ರೆ ನೀನು ನನ್ನ ಮೇಲೆ ಕೋಪ ಮಾಡ್ಕೋಬಾರದು. ಮನು, ಸರಿ ಆಯ್ತು, ಕೋಪ ಮಾಡ್ಕೊಳ್ಳೋದಿಲ್ಲ, ಹೇಳು. ರವಿ, ನಾನು ಒಬ್ಬ ಗಂಡಸು ಮತ್ತು ನಾನು ಒಬ್ಬ ಬ್ರಹ್ಮಚಾರಿ, ಆದ್ದರಿಂದ ನಾನು ಯಾವುದೇ ಹೆಂಗಸಿನ ಜೊತೆ ಕಬಡ್ಡಿ ಆಡಿಲ್ಲ, ಇದರಿಂದ ನನಗೆ ಆ ತರಹದ ಕನಸುಗಳು ಜಾಸ್ತಿ ಬರುತ್ತೆ. ಮನು, ಏನೋ ಮಾತಾಡ್ತಿದೀಯಾ ನೀನು, ಸ್ವಲ್ಪನಾದ್ರೂ ನಾಚಿಕೆ ಆಗಲ್ವಾ? ರವಿ, ನೋಡಿದ್ಯಾ? ಅದಕ್ಕೆ ಹೇಳಿದ್ದು ನಾನು ನಿಂಗೆ ಹೇಳಲ್ಲ ಅಂತ. ಈಗ ನೋಡು ನನ್ನ ಮೇಲೆ ಕೋಪ ಮಾಡ್ಕೊಂಡಿದೀಯಾ? ಮನು, ಸಾರಿ ಕಣೋ, ತಪ್ಪಾಯ್ತು. ನಿಂಗೆ ಈ ತರಹದ ಪ್ರಾಬ್ಲಮ್ಸ್ ಇದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ರವಿ, ಪರವಾಗಿಲ್ಲ ಬಿಡು, ಇದೆಲ್ಲ ನನ್ನ ಹಣೆ ಬರಹ, ಪಾಪ ನೀನೇನ್ ಮಾಡ್ತೀಯಾ? ಮನು, ನೋಡು ಅಣ್ಣ, ನಿಂಗೆ ನಾನು ಇದೀನಿ, ಏನಾದ್ರೂ ಸಹಾಯ ಬೇಕು ಅಂದ್ರೆ ನಂಗೆ ಕೇಳು. ರವಿ, ಆಯ್ತಮ್ಮ ಆಯ್ತು. ಮನು, ಆದ್ರೆ ಬೇಗ ಮನೆಗೆ ಬಾ ಅಣ್ಣ, ನಂಗೆ ಒಬ್ಬಳೇ ಬೇಜಾರು ಆಗ್ತಿದೆ, ಹಾಗೆ ಬರುವಾಗ ಸ್ವಲ್ಪ ಸ್ವೀಟ್ಸ್ ಮತ್ತೆ ಮಲ್ಲಿಗೆ ಹೂ ತಗೊಂಡು ಬರ್ತೀಯಾ? ರವಿ, ಯಾಕೆ, ಏನಿವತ್ತು ಸ್ಪೆಷಲ್? ಮನು, ಹೇಳ್ತೀನಿ, ನೀನು ಸುಮ್ನೆ ತಗೊಂಡು ಬಾ. ರವಿ ಆಯ್ತು ಅಂತ ಹೇಳಿ ಫೋನಿಡುತ್ತಾನೆ. ಇತ್ತ ಮಾನಸ ಚೆನ್ನಾಗಿ ಸ್ನಾನ ಮಾಡಿ ರೆಡಿ ಆಗಿ ಕನ್ನಡಿ ಮುಂದೆ ನಿಂತುಕೊಂಡು ತನ್ನ ಅಂದವನ್ನು ನೋಡಿಕೊಂಡು ಅಣ್ಣ ಬೇಗ ಬರಲಿ ಎಂದುಕೊಂಡು ಸಂಜೆಯಾಗುವುದನ್ನೇ ಕಾಯುತ್ತಾ ಕುಳಿತಳು. ಇತ್ತ ರವಿ ಮನಸ್ಸಿನಲ್ಲಿ ಏನೇನೋ ಅಂದುಕೊಂಡು ಆಫೀಸ್ನಿಂದ ಬರುವಾಗ ಸ್ವೀಟ್ಸ್, ಹಣ್ಣು ಹಾಗೂ ಮಲ್ಲಿಗೆ ಹೂ ಹಿಡಿದು ಮನೆಗೆ ಬರುತ್ತಾನೆ. ಮಾನಸ ಹೋಗಿ ಬಾಗಿಲ ತೆಗೆಯುತ್ತಾಳೆ. ಬಾಗಿಲು ತೆಗೆದ ತಂಗಿಯನ್ನು ನೋಡುತ್ತಾ ರವಿ, ಏನೇ ಇದು, ಇಷ್ಟು ಗ್ರ್ಯಾಂಡ್ ಆಗಿ ರೆಡಿಯಾಗಿದ್ದೀಯಾ, ಇವತ್ತು ಏನು ಸ್ಪೆಷಲ್ ಅಂತ ಕೇಳಿದ. ಅಣ್ಣ ಮೊದಲು ಒಳಗೆ ಬಾ ಎನ್ನುತ್ತಾ ಅವನ ಕೈಲಿರೋ ಸ್ವೀಟ್ಸ್, ಹೂ, ಹಣ್ಣುಗಳನ್ನು ತೆಗೆದುಕೊಂಡಳು. ಆಮೇಲೆ ಅವಳು, ಅಣ್ಣ ನೀನು ಮೊದಲು ಹೋಗಿ ಫ್ರೆಶ್ ಆಗಿ ಬಾ ಎಂದು ಹೇಳಿದಳು. ಅವನು ಹೋಗಿ ಫ್ರೆಶ್ ಆಗಿ ಬಂದನು. ಮತ್ತು ಅವನಿಗೆ ಇಷ್ಟಾದರೂ ಏನು ಆಗುತ್ತಿದೆ ಎಂದು ಅರ್ಥವಾಗಲಿಲ್ಲ. ಆಮೇಲೆ ಮಾನಸ ಹೇಳಿದಳು, ಅಣ್ಣ ನಾವಿಬ್ಬರು ಸೇರಿ ಒಂದು ಮೂವಿ ನೋಡೋಣ ಅಂದಳು. ಅದಕ್ಕೆ ಅವನು ಸರಿ ಅಂತ ಹೋಗಿ ಟಿವಿ ಆನ್ ಮಾಡಿದ. ಯಾವ ಮೂವಿ ನೋಡೋಣ ಅಂತ ಅವನು ಕೇಳಿದ.
ಅದಕ್ಕೆ ಅವಳು, ನಾನು ಆವಾಗ್ಲೇ ಒಂದು ಮೂವಿನ ಸೆಲೆಕ್ಟ್ ಮಾಡಿದೀನಿ, ಅದನ್ನೇ ನೋಡೋಣ ಅಂದಳು. ಹೈ ಫ್ರೆಂಡ್ಸ್, ಈ ಕತೆ ಇಲ್ಲಿಂದ ಇನ್ನೂ ರೋಮಾಂಚಕವಾಗಿದೆ, ಸೊ ನೀವು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಮೇಲೆ ಮೂವಿ ಶುರು ಆಯ್ತು. ಅವಳು ಬೇಕು ಅಂತಾನೆ ಆ ತರಹದ ಒಂದು ಮೂವಿನ ಹಾಕಿದ್ದಳು. ಅದರಲ್ಲಿ ಕೆಲವೊಂದು ಸೀನ್ಗಳನ್ನ ನೋಡಿದ ರವಿ, ಅಯ್ಯೋ ಯಾಕೆ ಈ ತರಹದ ಮೂವಿ ಹಾಕಿದೀಯಾ ಅಂತ ಕೇಳಿದ. ಅದಕ್ಕೆ ಅವಳು, ನಿಂಗೆ ಏನೇನೋ ವಿಚಿತ್ರ ಕನಸುಗಳು ಬರುತ್ತೆ ಅಂತ ಹೇಳಿದೆಯಲ್ಲ, ಅದಕ್ಕೆ ಈ ತರಹದ ಮೂವಿ ನೋಡಿದರೆ ಮೇ ಬಿ ನಿಂಗೆ ಹೆಲ್ಪ್ ಆಗಬಹುದು ಅಂತ. ಆಗ ರವಿ ಹೇಳಿದ, ನಿಂಗೆ ನನ್ನ ಮೇಲೆ ಎಷ್ಟು ಕಾಳಜಿ ಇದೆ, ನಿನ್ನಂಥ ತಂಗಿ ಇರೋದಕ್ಕೆ ನಾನು ನಿಜಕ್ಕೂ ಪುಣ್ಯವಂತ ಅಂತ ಹೇಳಿದ. ಇದನ್ನ ಕೇಳಿದ ಮಾನಸಾಳ ಮುಖ ಖುಷಿಯಿಂದ ಕೆಂಪಾಯಿತು. ಆಮೇಲೆ ಇಬ್ಬರೂ ಮೂವಿ ನೋಡಿ ಮುಗಿಸಿದರು. ಇಬ್ಬರ ಮನಸ್ಸಲ್ಲೂ ಏನೇನೋ ಆಲೋಚನೆಗಳು ಬರುತ್ತಿದ್ದವು. ರಾತ್ರಿ ಊಟ ಮಾಡಿದ ಮೇಲೆ ಅಣ್ಣ, ನಿಂಗೆ ರಾತ್ರಿ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದಳು. ಆಮೇಲೆ ಇಬ್ಬರೂ ಮತ್ತೆ ಸ್ನಾನ ಮುಗಿಸಿ ತಮ್ಮ ತಮ್ಮ ರೂಮಿಗೆ ಹೋದರು. ಇತ್ತ ಮಾನಸ ಬೆಡ್ರೂಮಿಗೆ ಹೋಗಿ ಸರಸರನೆ ಹಾಸಿಗೆಯನ್ನು ಸರಿ ಮಾಡಿ ಹೂವನ್ನು ಹಾಸಿಗೆ ತುಂಬಾ ಹರಡಿ ಮಲಗಲು ರೆಡಿಯಾಗುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಅಣ್ಣನಿಗೆ ಫೋನ್ ಮಾಡಿ, ಅಣ್ಣ ನನ್ನ ರೂಮಿಗೆ ಬಾ, ನಿಂಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದಳು. ಈಗಾಗಲೇ ತುಂಬಾ ಗೊಂದಲದಲ್ಲಿದ್ದ ರವಿ ಏನನ್ನು ಹೇಳದೆ, ಸರಿ ಆಯಿತು, ಈಗಲೇ ಬರುತ್ತೇನೆ ಅಂತ ಹೇಳಿದ. ಇತ್ತ ಮಾನಸ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ನವವಧುವಿನಂತೆ ಕೂತಿದ್ದಳು. ಇದನ್ನು ಕಂಡ ರವಿಗೆ ಏನಾಗ್ತಿದೆ ಅಂತ ಅರ್ಥವಾಗಲಿಲ್ಲ. ರವಿ, ಏನೇ ಮನು, ಏನಿದೆಲ್ಲ? ಮನು, ನನ್ನ ಮುದ್ದು ಅಣ್ಣನಿಗೆ ಸರ್ಪ್ರೈಸ್, ನೀನು ರಾತ್ರಿ ಆಸೆ ಪಡುತ್ತಿದ್ದ ನಿನ್ನ ಮುದ್ದು ತಂಗಿ ನಿನಗಾಗಿ ರೆಡಿಯಾಗಿದ್ದಾಳೆ ಅಣ್ಣ. ರವಿ, ಏನೇ ಇದು, ತಮಾಷೆ ಮಾಡ್ತಿದೀಯಾ ಅಂತ ಕೋಪದಿಂದ ಕೇಳಿದ. ಅದಕ್ಕೆ ಮಾನಸ ಭಯದಿಂದ ಅಳಲು ಶುರು ಮಾಡಿದಳು. ಆಗ ರವಿ, ಸಾರಿ ಕಣೆ, ನೀನು ಏನ್ ಮಾಡ್ತಿದೀಯಾ ಅಂತ ನಿಂಗೆ ಗೊತ್ತಾ ಅಂತ ಕೇಳಿದ. ಅದಕ್ಕೆ ಅವಳು, ಹೌದು, ನಾನು ಏನ್ ಮಾಡ್ತಿದ್ದೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅಣ್ಣ, ನಿನ್ನ ಮೊಬೈಲ್ನಲ್ಲಿ ನನ್ನ ಬೇರೆ ರೀತಿಯ ಫೋಟೋಗಳನ್ನ ಯಾಕೆ ಇಟ್ಕೊಂಡೀಯಾ ಅಂತ ಕೇಳಿಬಿಟ್ಟಳು. ಇರಣದಿಂದ ರವಿ ಸ್ವಲ್ಪ ಗಾಬರಿ ಆದ. ಆಮೇಲೆ ಹೇಳಿದ, ದಯವಿಟ್ಟು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡ, ನಾನು ಹೇಳಿದ ಹಾಗೆ ನಂಗೆ ರಾತ್ರಿ ವಿಚಿತ್ರ ಕನಸುಗಳು ಬಂದಾಗ ನಿದ್ದೆ ಬರೋದಿಲ್ಲ ಅಂತ ನಿಗೆ ಗೊತ್ತು. ಆದರೆ ಆ ಕನಸುಗಲ್ಲಿ ಯಾವಾಗ್ಲೂ ನೀನೇ ಇರ್ತೀಯಾ, ಅದರಿಂದ ನಿನ್ನ ಫೋಟೋಸ್ ನೋಡಿದ ಮೇಲೆ ನಂಗೆ ನಿದ್ದೆ ಬರೋದು ಅಂತ ಹೇಳಿದ. ಇದನ್ನ ಕೇಳಿದ ಮಾನಸಳಿಗೆ ಅಣ್ಣನ ಮೇಲೆ ಪಾಪ ಅನ್ನಿಸಿತು. ಸರಿ ಆಯ್ತು ಅಣ್ಣ, ಇವತ್ತು ಫೋಟೋಸ್ ನೋಡಬೇಡ, ಯಾಕೆ ಅಂದ್ರೆ ನಾನು ನಿನ್ ಹತ್ರ ಇರುತ್ತೇನೆ, ಇದರಿಂದ ನಿನ್ನ ಈ ಕನಸಿನ ರೋಗವಾಸಿ ಆಗಬಹುದು ಅಂದಳು. ಅದಕ್ಕೆ ಅವನು ಒಪ್ಪಿದ ಮತ್ತು ಇಬ್ಬರು ಎಲ್ಲ ಮಲಗಿದರು. ಆ ರೂಮಿನ ತುಂಬಾ ಹೂವಿನ ವಾಸನೆ ತುಂಬಿತ್ತು. ರವಿಗೆ ನಿದ್ದೆ ಬರದೆ ಒದ್ದಾಡುತ್ತಿದ್ದ. ಇದನ್ನ ಗಮನಿಸಿದ ಮಾನಸ ಕೊನೆಗೆ ಕೇಳಿಯೇ ಬಿಟ್ಟಳು, ಅಣ್ಣ, ಮದುವೆ ಆಗದೇ ಇರುವ ನಿನ್ನ ಒಬ್ಬಂಟಿ ಜೀವನ ಎಷ್ಟು ಕಷ್ಟ ಅಂತ ಗೊತ್ತಿದೆ. ನಿಂಗೆ ಓಕೆ ಅಂದ್ರೆ ನೀನು ನನ್ನ ಜೊತೆ ಕಬಡ್ಡಿ ಆಡಬಹುದು ಅಂತ ಹೇಳಿಯೇ ಬಿಟ್ಟಳು. ಇದನ್ನ ಕೇಳಿದ ರವಿಗೆ ಸ್ವಲ್ಪ ಗಾಬರಿಯೇ ಆಯಿತು. ಅವನು ಹೇಳಿದ, ಥ್ಯಾಂಕ್ಸ್ ಮಾನಸ, ನನ್ನ ಕಷ್ಟ ನಿನಗಾದ್ರೂ ಅರ್ಥ ಆಯ್ತಲ್ಲ, ಬಟ್ ಪರವಾಗಿಲ್ಲ, ನೀನು ನನ್ನ ಮುದ್ದಿನ ತಂಗಿ, ನಿನ್ನ ಜೊತೆ ಅದನ್ನೆಲ್ಲ ಮಾಡೋಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳಿದ. ಅದಕ್ಕೆ ಅವಳು, ಹಾಗಲ್ಲ ಅಣ್ಣ, ನಿಜ ಹೇಳಬೇಕು ಅಂದ್ರೆ ನನ್ನ ಗಂಡ ಕೂಡ ನನ್ನ ಜೊತೆ ಒಳ್ಳೆ ಸಮಯ ಕಳೆಯೋದಿಲ್ಲ, ತಿಂಗಳಲ್ಲಿ 1-2 ಬರಿ ಮಾತ್ರ ಕಬಡ್ಡಿ ಆಡುತ್ತಾರೆ, ಅದು ಕೂಡ ಜಸ್ಟ್ 2 ನಿಮಿಷ ಮಾತ್ರ, ಅವರು ಸುಸ್ತಾಗಿ ಮಲಗಿಬಿಟ್ಟರೆ ನನ್ನ ದಾಹ ಮಾತ್ರ ಹಾಗೆ ಇರುತ್ತದೆ, ಏನು ಮಾಡೋಕೆ ಬರಲ್ಲ ಅಂತ ಬಾತ್ರೂಮಿಗೆ ಹೋಗಿ ಕೆಲಸ ಮುಗಿಸಿ ಬರುತ್ತೇನೆ. ಮದುವೆ ಆದಾಗಿಂದನೂ ಇದೇ ನನ್ನ ಪರಿಸ್ಥಿತಿ ಅಂತ ತನ್ನ ಕಷ್ಟವನ್ನ ಹೇಳಿಕೊಂಡಳು. ಇದನ್ನ ಕೇಳಿದ ರವಿಗೆ ತನ್ನ ತಂಗಿಯ ಬಗ್ಗೆ ಪಾಪ ಅನಿಸಿತು. ಅವನು ಒಂದು ನಿರ್ಧಾರ ಮಾಡಿಯೇ ಬಿಟ್ಟ. ರವಿ ಹೇಳಿದ, ಸಾರಿ ಮಾನಸ, ನಾನು ನನ್ನ ಬಗ್ಗೆ ಆಲೋಚಿಸಿದೆ ಮಾತ್ರ, ನಿನ್ನ ಬಗ್ಗೆ ಯೋಚಿಸಲೇ ಇಲ್ಲ. ಸರಿ ಆಯ್ತು, ನಿಂಗೆ ಏನು ಬೇಕು ಕೇಳು, ನಾನು ನಿನಗಾಗಿ ಏನನ್ನು ಮಾಡಲು ಸಿದ್ಧನಿದ್ದೇನೆ ಅಂದನು. ಅದಕ್ಕೆ ಅವಳು ಖುಷಿಯಿಂದ, ಹಾಗಿದ್ರೆ ಅಣ್ಣ ನಡಿ, ಮತ್ತೆ ನಮ್ಮ ಕೆಲಸ ಶುರು ಮಾಡೋಣ್ವಾ ಅಂದಳು. ಈಗಾಗಲೇ ಅವರಿಬ್ಬರ ಎದೆಯ ಬಡಿತ ಜೋರಾಗಿತ್ತು. ಇಬ್ಬರೂ ಒಬ್ಬರನ್ನೊಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದರು. ಇಬ್ಬರಿಗೂ ತಡೆಯಲಾಗಲಿಲ್ಲ ಮತ್ತು ಕೊನೆಗೆ ಅವರ ಕಬಡ್ಡಿ ಆಟ ಶುರು ಮಾಡಿಯೇ ಬಿಟ್ಟರು. ರವಿ ತನ್ನ ತಂಗಿಯ ಹತ್ತಿರಕ್ಕೆ ಸರಿದು, ಏನೇ ಮುದ್ದಿನ ತಂಗಿ, ನನ್ನ ಕಣ್ಣನ್ನು ನಾನೇ ನಂಬಲಾಗುತ್ತಿಲ್ಲ ಎನ್ನುತ್ತಾನೆ. ಹೀಗೆ ಇಬ್ಬರು 2 ಗಂಟೆ ಕಬಡ್ಡಿ ಆಡಿ ಸುಸ್ತಾಗಿ ಮಲಗಿ ಬಿಡುತ್ತಾರೆ. ಮರುದಿನ ಬೆಳಗ್ಗೆ ಮತ್ತೆ ಇನ್ನೊಂದು ರೌಂಡ್ ಕಬಡ್ಡಿ ಆಡುತ್ತಾರೆ. ಇದರಿಂದ ಮಾನಸ ಕೂಡ ತುಂಬಾ ಖುಷಿಯಿಂದ ಇರುತ್ತಾಳೆ. ಅಣ್ಣ ಆಫೀಸಿಗೆ ಹೋಗೋ ಮುಂಚೆ ಅಣ್ಣ, ನಿಂಗೆ ಇನ್ನೊಂದು ಸರ್ಪ್ರೈಸ್ ಇದೆ ಅನ್ನುತ್ತಾಳೆ. ಅದಕ್ಕೆ ಅವನು ಖುಷಿಯಿಂದ ಏನು ಅಂತ ಕೇಳುತ್ತಾನೆ. ನೀನು ಆಫೀಸಿಗೆ ಹೋಗಿ ಬೇಗ ಮನೆಗೆ ಬಾ, ನಿಂಗೆ ಗೊತ್ತಾಗುತ್ತೆ ಅಂದಳು. ಅದಕ್ಕೆ ಅವನು ಸರಿ ಆಯ್ತು ಅಂತ ಹೇಳಿ ಹೊರಟು ಹೋದ.
ಆಮೇಲೆ ಇವಳು ಬೇಗನೆ ದೀಪಾಳಿಗೆ ಕಾಲ್ ಮಾಡಿ ನಿನ್ನೆ ರಾತ್ರಿ ನಡೆದದ್ದನ್ನ ಖುಷಿಯಿಂದ ವಿವರವಾಗಿ ಹೇಳುತ್ತಾಳೆ. ಅದಕ್ಕೆ ದೀಪ ಹೇ ಪ್ಲೀಸ್ ನಂಗೂ ಒಂದ್ ಚಾನ್ಸ್ ಕೊಡೆ ಅಂತ ಬೇಡಿಕೊಂಡಳು. ಸರಿ ಹಾಗಿದ್ರೆ ಇವತ್ತು ರಾತ್ರಿ ನೀನು ಇಲ್ಲಿಗೆ ಬಾ, ಇಬ್ಬರು ಸೇರಿ ಎಂಜಾಯ್ ಮಾಡೋಣ ಅಂತ ಅಂದಳು. ಇದಕ್ಕೆ ದೀಪ ಖುಷಿಯಿಂದ ಸರಿ ಆಯಿತು ಅಂತ ಹೇಳಿ ಗಂಡನಿಗೆ ಕಾಲ್ ಮಾಡಿ ಹೇಳಿದಳು. ಅದಕ್ಕೆ ಅವನು ಒಪ್ಪಿಗೆ ಕೊಟ್ಟ. ದೀಪಾಳ ಖುಷಿಗೆ ಪಾರವೇ ಇರಲಿಲ್ಲ. ಬೇಗ ಬಾತ್ರೂಮಿಗೆ ಹೋಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ರೆಡಿ ಆಗಿ ಮಾನಸಾಳ ಹತ್ತಿರಕ್ಕೆ ಹೊರಟೆ ಬಿಟ್ಟಳು. ಆಮೇಲೆ ಮಾನಸ